ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ. ಇವತ್ತಿನ ವ್ಲಾಗ್ ಬಂದು ನಾವು ಊರಿಗೆ ಹೋಗ್ತಾ ಇದೀವಿ. ಊರಲ್ಲಿ ಸ್ಪೆಷಲ್ ಏನು ಅದು ಏನು, ಇವಾಗ ನಾನು ಒಂದು ಚಾಲೆಂಜ್ ತಗೊಬೇಕು ಅಂತ ಇದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಬರೀ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಲ್ಲ. ಬರೀ ಯೂಟ್ಯೂಬ್ ಅಲ್ಲಿ ವ್ಲಾಗ್ಸು, ಡೈಲಿ ವ್ಲಾಗ್ಸು ಬಿಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಈ ವ್ಲಾಗು ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಶುರು ಮಾಡ್ತಾ ಇರೋದು ಒಂದು 7 ಗಂಟೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಒಂದು 6 ಗಂಟೆ 6:30 ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ ಶುರು ಮಾಡೋಣ ಅಂತ ವ್ಲಾಗ್ ಶುರು ಮಾಡಿದ್ದೀನಿ. ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮನ್ ತೋರಿಸ್ತೀನಿ ಏನ್ ಮಾಡ್ತಾವ್ರೆ ಅಂತ. ಗೈಸ್ ನೋಡ್ರಿ, ಇಲ್ಲಿ ಪಲಾವ್ ಮಾಡ್ತಾವ್ರೆ. ಹಂಗೆ ನೋಡ್ರಿ ನಮ್ಮ ಅಮ್ಮ ಇಲ್ಲಿ. ಹಾಯ್ ಮಾಡಮ್ಮ ಒಂದು ವ್ಲಾಗ್ಗೆ, ಹಾಯ್ ಮಾಡಮ್ಮ. ಗೈಸ್ ನಮ್ಮಮ್ಮ ಹಾಯ್ ಮಾಡೋದಿಲ್ಲ. ಇಡೀ ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಯ್ತು ಅಂತ. ಗೈಸ್ ಟೈಮ್ ಬಂದು 7:05 ಆಗ್ತಿದೆ. ನಾವು ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ 7:45ಗೆ ಮನೆ ಬಿಡಬೇಕು. ಇಲ್ಲೇ 7:05 ಆಯಿತು. 8:45 ಇರೋ ಟ್ರೈನು. ಇಲ್ಲಿಂದ ನಾವು ಹೋಗೋ ಅಷ್ಟೊತ್ತಿಗೆ ಒಂದು 1/2 ಅವರ್ 3/4 ಅವರ್ ಬೇಕು. ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೂ ಬೇಕು ಟೈಮು. ಅದಕ್ಕೋಸ್ಕರ ಇವಾಗ ಎಲ್ಲ ಬೇಗ ರೆಡಿಯಾಗಿ ನಮ್ಮ ನಾಷ್ಟನ್ನು ಪ್ರಿಪೇರ್ ಮಾಡಿಬಿಟ್ಟವ್ರೆ. ಪಲಾವು ಬಾಕ್ಸಿಗೆ ಹಾಕೊಂಡು ರಿಸರ್ವೇಷನ್ ಆಗಿದೆ. ಅದು ಆದಮೇಲೆ ಇವಾಗ ಬಾಕ್ಸಿಗೆ ಹಾಕೊಂಡು ಅಲ್ಲೇ ನಾಷ್ಟ ತಿಂದು ಇವಾಗ 7:45ಗೆ ಹೊರಡಬೇಕು. ನಮ್ಮಮ್ಮ ಏನೇ ಹೇಳ್ತಾರೆ ಗೈಸ್, ಕೇಳೋಣ ಬನ್ನಿ. ಹೇಳಮ್ಮ, ಜೋರಾಗಿ ಹೇಳು. ನಮ್ಮ ಸಾಸು ನೋಡಕ್ ಹೋಗ್ತಾ ಇದೀವಿ ಅಂತ. ಆಮೇಲೆ ಅಷ್ಟೇ, ಮಾಮ ಅಷ್ಟೇ. ಅಂಗಡಿ ತೋರ್ಸು ಅಷ್ಟೇ. ನೋಡಿದಾರಲ್ಲ ಲಾಸ್ಟ್ ಬ್ಯಾಗಲ್ಲಿ. ಗೈಸ್ ಇವಾಗ ಅದೇ ನಮ್ಮ ಊರು ಬಂದು ತಿಪ್ಟೂರು, ತುಮಕೂರು ಸೈಡ್ ಬರೋದು ತಿಪ್ಟೂರು. ನೀವು ಬಂದು ನಮ್ಮ ಊರನ್ನ ನೋಡಿ. ಈ ವ್ಲಾಗಲ್ಲಿ ಒಂದು ಹಿಂದಿನ ವ್ಲಾಗಲ್ಲಿ ಜಾತ್ರೆ ತೋರಿಸಿದೆ, ಟಿಪ್ಟೂರ್ ಜಾತ್ರೆ. ಆ ವ್ಲಾಗಲ್ಲೂ ನೀವು ನೋಡ್ಬೋದು ನಮ್ಮ ಟಿಪ್ಟೂರ್ ಹೆಂಗಿತ್ತು ಅಂತ. ಈ ವ್ಲಾಗಲ್ಲೂ ತೋರಿಸ್ತೀನಿ ಈ ಹೆಂಗಿರುತ್ತೆ ಏನು ಅಂತ. ಇವಾಗ ನಮ್ಮ ಅಮ್ಮ ಬೇಗ ರೆಡಿ ಆದರೆ ನಾವು 7:45 ಹೊರಡ್ಬೋದು. ಆಮೇಲೆ ಟ್ರೈನಲ್ಲಿ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ಏನೇನು ಮಾಡ್ತೀವಿ ಅಂತ, ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ನಮ್ಮ ಅಪ್ಪ ಸ್ನಾನಕ್ಕೆ ಹೋಗಿದ್ರೆ ನಮ್ಮ ಅಮ್ಮ ಸ್ನಾನ ಮಾಡಿದ ತಕ್ಷಣ ಒಳ್ಳೆದೆ ಗೈಸ್. ಒಳ್ಳೆ ಇವಾಗ ಹೋಗುವಾಗ ಆ ಕ್ಲಿಪ್ಪು ಆಗಿದೆ ನೋಡಿ. ಅವಾಗ್ಲೇ ನಮ್ಮ ತಂಗಿ ಫೋನ್ ಮಾಡಿದ್ಯಲ್ಲ ಎಲ್ಲಿದ್ಯಾ ಅಂತ. ಮಾತಾಡಿ ಏನಾರ ಮಾತಾಡಿ ಅನನ್ಯಾ. ನೋಡಿ ಗೈಸ್, ಇವ್ ನಮ್ಮ ತಮ್ಮ ಮಾತಾಡ್ತಾನೆ. ಹೋಗಾದ್ಮೇಲೆ ಟಿಪ್ಟೂರಲ್ಲಿ ತೋರಿಸ್ತೀನಿ. ಅವಾಗಲೇ ಓದಿನ ಬ್ಲಾಕಲ್ಲೆಲ್ಲ ತೋರಿಸಿದೀನಿ ಗೈಸ್. ಇವನ್ನ ಅವಾಗಲೇ ತೋರಿಸಿದೀನಿ, ಪ್ರಥಮ್ ಅಂತ ಚಿಕ್ಕ ಹುಡುಗ. ಆಮೇಲೆ ಅನನ್ಯ ಅವರೆಲ್ಲ ತೋರಿಸಿದೀನಿ. ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಗೆ. ಬನ್ನಿ, ಏನಾರ ಮಾತಾಡು. ಏನ್ ತೋರಿಸ್ತಾ ತಿಪ್ಟೂರಲ್ಲಿ? ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗಕ್ ಆಗಲ್ಲ. ನೀನ್ ಹೋಗು. ಟಿಪ್ಟೂರಲ್ಲಿ ಏನ್ ಸ್ಪೆಷಲ್? ಟಿಪ್ಟೂರಲ್ಲಿ ಏನ್ ಸ್ಪೆಷಲ್? ಏನೇನ? ಅದೊಂದೇನ ಸ್ಪೆಷಲ್ ಇರೋದು? ಎಲ್ಲ ಫೇಮಸ್ಸಾ? ಇವ್ರಿಗೆ ಫ್ರೆಂಡ್ಸಿಗೆ ಏನಂತ ಹೇಳ್ತ ನೀನು? ತಿಪ್ಟೂರ್ಗೆ ಬಂದಾದ್ಮೇಲೆ ಏನ್ ನೋಡ್ಬೇಕು? ಆಮೇಲೆ ನಂಗೆ ಸಪೋರ್ಟ್ ಮಾಡಕ್ ಹೇಳು. ನಂಗೆ ಸಪೋರ್ಟ್ ಮಾಡಕ್ ಹೇಳು. ಸಪೋರ್ಟ್ ಮಾಡಕ್ ಹೇಳು ನನ್ಗೆ. ಕಂಟಿನ್ಯೂ ಮಾಡ್ಬೇಕಾ ಗೈಸ್? ಇನ್ನ 7:45 ಇಲ್ಲಿಂದ ಹೊರಟಿ ರೈಲ್ವೆ ಸ್ಟೇಷನ್ ಸ್ವಲ್ಪ ಕ್ಲಿಪ್ಸು ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾವ್ರೆ, ನಾನು ಏನ್ ಮಾಡ್ತಾ ಇದೀನಿ ಅದೊಂಚೂರು ಕ್ಲಿಪ್ಸ್ ಹಾಕಿ, ಅದಾದ್ಮೇಲೆ ಟಿಪ್ಟೂರ್ಗೆ ಎಂಟ್ರ್ ಆದ್ಮೇಲೆ ಅಲ್ಲೇನ್ ಮಾಡ್ತೀವಿ
ಅಂತ ತೋರಿಸ್ತೀನಿ. ಇನ್ನ ಆ ರೈಲ್ವೆ ಸ್ಟೇಷನ್ ಹೋಗೋ ತನಕ ಸ್ವಲ್ಪ ವೇಟ್ ಮಾಡಿ. ಅಲ್ಲಿಗೆ ಹೋಗಿದ ತಕ್ಷಣ ನಾನು ವ್ಲಾಗ್ ಶುರು ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋದಿಲ್ಲ, ಕ್ಲಿಪ್ ಹಾಕ್ತೀನಿ. ಅವತ್ತು ಜನ ಇದ್ರು, ಅವತ್ತು ತೋರ್ಸಕ್ಕಾಗಿಲ್ಲ, ಇವತ್ತು ಫುಲ್ ಗೈಸ್, ಇದು ಟಿಪ್ಟೋರ್ ಅಮ್ಮಂದು ದೇವಸ್ಥಾನ ಹಿಂದೆಗಡೆ. ಇವಾಗ ಹಿಂದೆಗಡೆ ಹೋಗಿ ತೋರಿಸ್ತೀನಿ, ಬನ್ನಿ ಗೈಸ್. ಇವಾಗ ಹೋಗ್ತಾ ಇದ್ದೀನಿ ನೋಡ್ರಿ, ಅಲ್ಲಿ ನಾವು ಅಪ್ಪ ಅಮ್ಮ ತೋರಿಸ್ತೀನಿ, ನಾನು ಹೋಗ್ತಾ ಇದ್ದೀನಿ ಗೈಸ್. ಟಿಪ್ಟೋರ್ ನೋಡಿ, ಗರ್ಭಗುಡಿ ಒಳಗಡೆ ಗೈಸ್, ಟಿಪ್ಟೋರ್ ಅಮ್ಮ ಗರ್ಭಗುಡಿ ಒಳಗಡೆ ನೋಡಿ ಗೈಸ್ ಇದೆ. ನಾನು ಒಂದು ಫೋಟೋ ಹಾಕ್ತೀನಿ, ಅದರಲ್ಲಿ ನೀಟಾಗಿ ನೋಡ್ಕೊಳ್ಳಿ ಗೈಸ್ ಅಷ್ಟೇ. ಈಚೆ ತೋರಿಸಿದೆ. ಈ ಬ್ಲಾಗಲ್ಲಿ ಇವರು ಊರಿಗೆ ಬಂದಿರೋದು, ನಮ್ಮೂರಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಬ್ರೇಸ್ಲೆಟ್ ಪರ್ಚೇಸ್ ಮಾಡಿ ಇವ್ರ ಅಂಗಡಿಲೇನೆ ಅಮ್ಮ ಒಂದು ರಿಂಗ್ ಪರ್ಚೇಸ್ ಮಾಡಿದ್ದಾರೆ. ಇವಾಗ ಮನೆಗೆ ಹೋಗಿ ಊಟ ತಿಂದು ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಹಿಂಗೆ ಹೋಗಿ ನಮ್ಮೂರ್ನ ಒಂದು ಟೋಟಲಿ ನಾವು ಇವತ್ತು ಒಂದೇ ದಿವಸ ಇರಕ್ಕೆ ಬಂದಿರೋದು. ಹಂಗಂದ್ರೆ ಅರ್ಧ ದಿವಸ, ಹಂಗಂದ್ರೆ ನಾವು 6:35ಗೆ ಟ್ರೈನ್ ಇದೆ ಮತ್ತೆ ಇಲ್ಲಿಂದ ಅಲ್ಲಿ ಹತ್ಬಿಡ್ತೀವಿ ಗೈಸ್ ಬೆಂಗಳೂರಿಗೆ. ಇವಾಗ ನೋಡಿ ಇವಳು ಹೋಯ್ತಾವಳು ಇಲ್ಲಿ ಗೈಸ್. ಇವಾಗ ಮನೆಗೆ ಹೊಲ್ತಿದ್ದೀನಿ, ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಳು ನೋಡ್ರೆ ಇಲ್ಲಿ ಸೈಕಲ್ ತಂದ್ಬಿಟ್ಟು ಇವಳು ಒಬ್ಳೆ ಕೂರ್ಕೊಂಬರ್ತಾ ಇದ್ಲು, ಇಳಿಸ್ಬಿಟ್ಟು ನಡ್ಸ್ಕೊಂಬರ್ತಾ ಇಳಿಯೇ ಅಂತ ಇಳಿಸ್ಕೊಂಡು ಕರ್ಕೊಂಬರ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ನಮ್ಮ ತಮ್ಮನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಅವಾಗಲೇ ಪರಿಚಯ ಮಾಡಿಸಿದ್ದೀನಿ. ಇನ್ನೊಂದ್ಸತಿ ಇನ್ನೊಂದು GT ಮಾಲು ಅದೆಲ್ಲ ಮಾಲ್ ತರ್ತೀನಲ್ಲ ಗೈಸ್, ಅವಾಗ ತೋರ್ತೀನಿ, ಪರಿಚಯ ಮಾಡಿಸಿದ್ದೀನಿ ನಮ್ಮ ತಮ್ಮನ. ಎಲ್ಲ ವಿಡಿಯೋ ನೋಡಿರಬಹುದು, ನಮ್ಮ ಅಣ್ಣನೂ ಬಂದಿದ್ದ ಗೈಸ್. ನಮ್ಮ ತಮ್ಮನ ತೋರ್ತೀನಿ ಬನ್ನಿ. ಇವಾಗ ಮನೇಲಿ ಅವನು ಸ್ಕೂಲಿಂದ ಬಂದ್ಬಿಟ್ಟು ಇವಾಗ ಬಂದ. ನಾನು ಇವ್ರ ಮನೇಲಿ ಇವ್ರ ಅಂಗಡಿಲಿ ನಾನು ಇದೊಂದು ಬ್ರೇಸ್ಲೆಟ್ ಪರ್ಚೇಸ್ ಮಾಡ್ತಾ ಇದ್ದೆ. ಅವಾಗ ಇವ್ರ ಸ್ಕೂಲಿಂದ ಬಂದ, ಆಮೇಲೆ ಇವಳು ಬಂದು, ಅದಕ್ಕೋಸ್ಕರ ನಾನು ಅಲ್ಲಿ ಟೈಮ್ ವೇಸ್ಟ್ ಆಯ್ತು. ಇವಾಗ ಮನೆಗೆ ಹೋಗಿ ನಮ್ಮ ತಮ್ಮನ್ನ ತೋರಿಸ್ತೀನಿ ಶುರು ಮಾಡಿದಾನೆ ಗೈಸ್. ಅವನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾನಂತೆ ಗೈಸ್. ಗೈಸ್, ನಮ್ದು ಇನ್ಸ್ಟಾ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ ಪೇಜ್ ಹೆಸರು ಲಕ್ಷ್ಮೀಕಾಂತ್ ರಾಜ್ ಅಂತ. ಅದರಲ್ಲಿ ನಮ್ಮ ಅಂಗಡಿದು ಫುಲ್ ಡೀಟೇಲ್ಸ್ ಸಿಗುತ್ತೆ, ನೋಡ್ಕೊಳ್ಳಿ ಗೈಸ್. ಬಂದು ನೀವು ಪರ್ಚೇಸ್ ಮಾಡಿ ಗೈಸ್, ಎಲ್ಲ ಐಟಮ್ಸ್ ಸಿಗುತ್ತೆ, ನೀವು ಬಂದು ಪರ್ಚೇಸ್ ಮಾಡಿ. ಸ್ಕೀಮ್ ಇದೆ, ಪರಿಚಯ ಮಾಡಿಸ್ತೀನಿ. ತೋರಿಸಿರ್ಬೋದು ನೋಡಿ, ಅವನು ಎಡಿಟಿಂಗ್ ಮಾಡ್ತಾನೆ. ಇವಾಗ ನಾನು ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಮುಂದಿನ ಕಾರ್ಯಕ್ರಮ ಏನು ಅಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಹೊತ್ತು ಊಟ ಮಾಡಿ ಒಂದು 3:20ಗೆ ಇವನು ಎಡಿಟಿಂಗ್ ಕೂತ್ಕೊಂಡವನೆ, ನಾನು ಇವಾಗ ಎಡಿಟಿಂಗ್ ಅಲ್ಲಿ ಮಾಡಬೇಕು. ಇವಾಗ ಇವಳು ನೋಡ್ರಿ, ಇಲ್ಲಿ ಇವಳು ಏನೇನೋ ಅಂತಾಳೆ, ಇವನು ಎಡಿಟಿಂಗ್ ಅಲ್ಲಿ. ಇವಾಗ ನಾನು ಎಡಿಟಿಂಗ್ಗೆ ಕುತ್ಕೊಬೇಕು, ಹಂಗೆ ಒಂದು ಸ್ವಲ್ಪ ಎಡಿಟಿಂಗ್ ಹೇಳ್ಕೊಂಡು ಕೊಡ್ಬೇಕಂತೆ. ಇವಾಗ ಅವ್ನಿಗೆ ಎಡಿಟಿಂಗ್ ಹೇಳ್ಕೊಂಡು ಕೊಟ್ಟು ನಾನು ಇವಾಗ ನೆಕ್ಸ್ಟ್ ವಿಶಾಲ್ ಮಠಕ್ಕೆ ಬಂದಿದ್ದೀವಿ ನೋಡ್ರಿ. ಇವನು ಅಲ್ಲಿ ನಮ್ಮಮ್ಮ, ಅವಳ ಅನನ್ಯ, ನಮ್ಮ ಅತ್ತೆ ಎಲ್ಲ ಇವಾಗ ವಿಶಾಲ್ ಮಠಕ್ಕೆ ಬಂದಿದ್ದೀವಿ. ನಮ್ಮ ಲುಕ್ ಬಂದು ಹಿಂಗೈತೆ ಗೈಸ್. ನಾನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು ಬಂದಿದ್ದೀನಿ, ಇವನು ವೈಟ್ ಎಲ್ಲೋ. ಇವಾಗ ಬನ್ನಿ ಗೈಸ್, ಅವ್ರು ಏನು ಪರ್ಚೇಸ್ ಮಾಡ್ತಾರೆ ನೋಡೋಣ ಗೈಸ್. ಇವನು ಸ್ಟೇಷ್ನರಿ ನೋಡ್ತಾವನೆ ಅವ್ರ ಸ್ಕೂಲ್ಗೋಸ್ಕರ, ನೋಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಈ ಕಡೆ ಶೂಸ್ ಐತೆ, ನಾನು ನೋಡ್ತಾ ಇದ್ದೀನಿ ಶೂ. ಇವಾಗ ಗೈಸ್, ಇವಾಗ ಇವನು ಶೂ ನೋಡೋಕ್ಕೆ ಹೋಯ್ತಾನೆ ನೋಡ್ರಿ. ಅವನಿಗೂ ಯಾವುದೋ ಸ್ಪೋರ್ಟ್ಸ್ ಶೂ ಬೇಕಂತೆ, ಅದಕ್ಕೋಸ್ಕರ ನಾನು ಇಲ್ಲಿ ಶೂ ನೋಡಿಕೊಂಡು ಇದ್ದೀನಿ. ಯಾವ್ದು ನನಗೆ ಇದು ಇಷ್ಟ ಆಗ್ತೈತೆ, ಯಾಕೋ ತೊಗೋಣ ಅಂತ ಚೂಸ್ ಮಾಡ್ತಾಯಿದ್ದೀನಿ ಗೈಸ್. ಇದೊಂದು ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ, ಪಿಂಗು ಚೆನ್ನಾಗೈತೆ ಕಲರು. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗೈತೆ ಅಂದರೆ ನೋಡಿ, ಕಲೆಕ್ಷನ್ಸ್ ಮಾತ್ರ ಕರೆಕ್ಟಾಗಿ ಐತೆ ಗೈಸ್. ನಂದು ಬಜೆಟಲ್ಲೂ ಐತೆ ಗೈಸ್.
ನನ್ನ ಬಜೆಟಲ್ಲೂ ಐತೆ ನೋಡಿ. ಇವಳು ಈ ಥರ ಮಾಡ್ತಾವಳೆ ನೋಡಿ ಗೈಸ್. ಇವಾಗ ನಾನು ಇದನ್ನ ತೊಗೊಳ್ಳೋಣ ಅಂತಿದ್ದೀನಿ. ಶೂ ಇಲ್ಲಾಂದರೆ ಇದನ್ನ ತೊಗೊಳ್ತೀನಿ ಗೈಸ್ ಪಕ್ಕ. ಗೈಸ್ ಇದು ಇವನಿಗೆ ಬೇಕಂತೆ ನೋಡಿ ಗೈಸ್. ನೋಡಿ ಇದನ್ನ ಕೊಡಿಸ್ಬೇಕಂತೆ ಗೈಸ್. ಗೈಸ್ ಅವಳಿಗೆ ಸೆಟ್ ಆಗುತ್ತೆ. ಅವಳು ನಮ್ಮ ತಂಗಿ ಇದ್ದಾಳಲ್ಲ, ಅವಳಿಗೆ ಸೆಟ್ ಆಗುತ್ತೆ ಇದು. ಇವನ್ಗೆಲ್ಲ ನಾನು ಸುಮ್ಮನೆ ಜೋಕ್ಸಿಗೆ ಹೇಳಿದ್ದು ಆಯ್ತಾ. ಬೇಜಾರು ಮಾಡ್ಕೊಬೇಡ. ನಿನ್ ಕಡೆ ಕ್ಯಾಮ್ರಾ ತಿರುಗಿಸ್ಕ. ಕರ್ರಗ್ ಬರ್ತಾವ ನಮ್ಮ ಫ್ರೆಂಡ್ಸ್. ಸಖತ್ತಾಗಿ ಕಾಣುತ್ತೆ ಗೈಸ್. ಅದು ತಗೊಳ್ಳುವಂತೆ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ನೋಡ್ರಿ. ಇಲ್ಲ ಬಾ ಗೈಸ್. ಇವಾಗ ಟಿಪ್ಟೂರ್ಗೆ ಬಾಯ್ ಹೇಳೋ ಸಮಯ ಬಂದೈತೆ ನೋಡಿ. ಮಾತಾಡ್ತಾಳಂತೆ ಸಿಗೋಣ ಗೈಸ್. ಇನ್ನೇನು ನೆಕ್ಸ್ಟ್ ಮಂತ್ ಇಲ್ಲಾಂದ್ರೆ ಅದು ನೆಕ್ಸ್ಟ್ ಮಂತ್ ಮತ್ತೆ ಹಾಜರ್ ಆಗ್ತೀವಿ ಟಿಪ್ಟೂರ್ಗೆ. ಹಾಗೆ ಇಲ್ಲಿ ಹಾಲ್ಟ್ ಆಗ್ತೀವಿ. ಇವತ್ತು ಸುಮ್ಮನೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಂಗೆ ಆ ಥರ ರಿಸರ್ವೇಶನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ನೋಡಿ. ರೈಲ್ವೆ ಸ್ಟೇಷನ್ ಇನ್ನೇನು ಬಂತು. ಇಲ್ಲೇ ಹತ್ರ ಗೈಸ್ ನಮ್ಮ ಮನೆ. ರೈಲ್ವೆ ಸ್ಟೇಷನಿಂದ ಒಂದು ರೌಂಡ್ ನಡ್ಕೊಂಡು ಹೋದ್ರೆ ನಮ್ಮ ಮನೆ ಅಲ್ಲೇ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಹೋದಾದ್ಮೇಲೆ ಇವಾಗ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಿದ್ದೀವಿ. ಇವಾಗ ನಮ್ಮದು ಟ್ರೈನು ಒಂದು 5 ನಿಮಿಷ ಲೇಟ್ ಆಗಿದೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಇವಾಗ ನಮ್ಮ ಟ್ರೈನ್ ಹತ್ತಿರ ಬೆಂಗಳೂರಿಗೆ ಹೋಗಿತ್ತು ಗೈಸ್. ನೋಡಿ ರೈಲ್ವೆ ಸ್ಟೇಷನ್ಗೆ ಬಂದೆ. ಇವಾಗ ತೋರಿಸ್ತೀವಿ ಬನ್ನಿ ಗೈಸ್. ಇವಾಗ ರೈಲ್ವೆ ಸ್ಟೇಷನ್ ಟಿಪ್ಪೂರು ರೈಲ್ವೆ ಸ್ಟೇಷನ್ ಇದೆ ಗೈಸ್. ನೋಡ್ರಿ ಇವಳಿಗೊಂದು ಬಾಯ್ ಹೇಳಿ, ಇವನ್ಗೊಂದು ಬಾಯ್ ಹೇಳಿ. ಇವಾಗ ನಾವು ಟಿಪ್ಪೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಸೆಕೆಂಡ್ ಪ್ಲಾಟ್ಫಾರ್ಮ್ ಅಂತ ಅದಕ್ಕೋಸ್ಕರ ಇವಾಗ ಮೆಟ್ಲಿನ ನಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಮಂತ್ ಅದು ದಸರಾ ವೆಕೇಶನ್ ಸಿಗೋಣ ಗೈಸ್. ಎಲ್ಲರೂ ಹೋಗೋಣ, ಪ್ಲಾನ್ ಮಾಡ್ಕೊಳ್ಳೋಣ, ವ್ಲಾಗ್ ಮಾಡೋಣ ಗೈಸ್. ನೋಡಿ ಗೈಸ್ ಸಬ್ಸ್ಕ್ರೈಬ್. ಟಿಪ್ಪೂರು ರೈಲ್ವೆ ಸ್ಟೇಷನ್. ಸಬ್ಸ್ಕ್ರೈಬ್ ಮಳೆ ಬಂದಿದೆ ಗೈಸ್. ಇಲ್ಲೆಲ್ಲ ಜಾಸ್ತಿ ಮಳೆ ಬಂದಿದೆ. ಅದಕ್ಕೋಸ್ಕರ ನಾವು ಮಳೆ ಬಂದಿಲ್ಲ ಅಂದ್ರೆ ಈ ಕಡೆ ಹೆಂಗೆ ಪಾರ್ ಮಾಡಿ ಹೋಗ್ತಿದೆ ಅಂತ ಹೇಳಕ್ಕಾಗೋದಿಲ್ಲ. ಮೆಟ್ಲೆಲ್ಲ ಹೋಗ್ತಿದೆ ಗೈಸ್. ಯಾಕೆ ಬೇಕು ಟ್ರೈನ್ಗಳು ಬರ್ತಾ ಇರ್ತಾರೆ ಇಲ್ಲಿ. ಮೇನ್ ಸ್ಟೇಷನ್ ಇದೆ ಗೈಸ್. ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದೀವಿ. ಹಂಗೆ ಇವಾಗೊಂದು ಮಿಸ್ ಯು ಅಂತ ಹೇಳ್ತಾ ಇವಾಗೊಂದು ಬಾಯ್ ಹೇಳಿ ಇವಾಗ ಟ್ರೈನ್ ಬಂದಿದ ತಕ್ಷಣ ಹತ್ತಿ ನಮ್ಮ ಬೆಂಗಳೂರು ಕಡೆ ಹೋಗೋಣ ಗೈಸ್. ಇಲ್ಲೊಂದು ಲಗೇಜು, ಅಲ್ಲೊಂದು ಅಮ್ಮ 2 ಲಗೇಜ್ ಇಕ್ಕವ್ರೆ. ಇವಾಗ ಹೋಗೋಣ ಬನ್ನಿ ಗೈಸ್. ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಹರ್ಷಿತ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೈಸ್. ಅಷ್ಟೇ, ಲೈಕು ಶೇರು ಕಮೆಂಟು ಮಾಡಿ ನನ್ನ ಸಪೋರ್ಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವ್ಲಾಗ್ ಜಾಸ್ತಿ ವ್ಯೂಸ್ ಕೊಡಿ. ಅಷ್ಟೇ ನಾನು ಬೇಡ್ಕೊತಾ ಇರೋದು ನಿಮ್ಮಿಂದ ನಾನು ಅಂತ. ನಡಿಯಮ್ಮ ನೀನು. ನಮ್ಮಮ್ಮ ಏನೋ ಹೇಳ್ತಾರೆ ಗೈಸ್. ಇವಾಗ ಪ್ರಥಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಏನು ಗೊತ್ತಾ ಪ್ರಥಮ್, ನನಗೆ ಈ ವ್ಲಾಗ್ಗೆ ಎಷ್ಟು ಕಮೆಂಟ್ ಬರ್ಬೋದು? 1000 ಕಮೆಂಟ್. ಒಬ್ರು ಎಷ್ಟು ಕಮೆಂಟ್ ಮಾಡ್ಬೋದು ನನಗೆ? 20 ಮಾಡಿ. ಒಬ್ರು 20 ಕಮೆಂಟ್ ಮಾಡಿ. 20 ಕಮೆಂಟ್ ಗೈಸ್. ಬ್ಯಾಡ್ ಕಮೆಂಟ್ಸ್ ಇದೆ, ಒಳ್ಳೆ ಕಮೆಂಟ್ಸ್ ಆಗಿ. ಸ್ವಲ್ಪ ರಶ್ ಇದ್ರು ಟ್ರೈನಲ್ಲಿ. ಅದಕ್ಕೋಸ್ಕರ ಅಲ್ಲಿ ಟಿಪ್ಸು ತಗೊಳಕ್ಕಾಗಿಲ್ಲ, ಮತ್ತೆ ಇದು ಮಾಡೋ ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಮನೆಗೆ ಬಂದು ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟೇ ಇದ್ದಿದ್ದು. ನಾನು ಕೇಳ್ತಾ ಇರೋದು ಇಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ನಾನು ಕೇಳ್ಕೊತಾ ಇರೋದು. ನಿಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮಿಂದ ನಾನು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಗೈಸ್.